ಎಲ್ಲ ಮೊದಲೇ ಅದು ಪ್ಲಾನ್ ಮಾಡಿ ರೈತರಿಗೆ ಅನುಕೂಲ ನೀವು ಆವಾಗ ಅವನಿಗೆ ಹೇಳ್ಬೇಕಾಗಿತ್ತಲ್ಲ. ರಸ್ತೆನೇ ಅವಶ್ಯಕತೆ ಇಲ್ಲ, ರಸ್ತೆನೇ ಬೇಡ, ರಾಜಮಾರ್ಗ ಇತ್ತು, ಮಹಾರಾಜರು ಮಾಡಿದ ರಸ್ತೆ ಅದನ್ನೇ ಅಗಲೀಕರಣ ಮಾಡಿ ರಸ್ತೆ ತೊಗೊಂಡೋಗೋದಾಗಿತ್ತು. ಒಂದು ನಿಮಿಷ, ಇವತ್ತು ಕೊಡಗು ಸಂಪರ್ಕ ಮಾಡೋ ದೃಷ್ಟಿಯಲ್ಲಿ ಹೆದ್ದಾರಿ ಅತ್ಯವಶ್ಯ, ಅದಾಗ್ತಾ ಇದೆ. ಒಂದೇ ನಿಮಿಷ, ಈಗ ಆಗಿರೋಂಥ ಕೆಲಸ ನಾನು ಮಾಡಬೇಕು, ನನ್ನ ಹಿಂದೆನೇ ಆಗಿರೋದು. ಪ್ರಸ್ತುತ ಏನು ಮಾಡ್ಬೋದು ಅಂತ, ಏನು ಸಾಧ್ಯತೆ ಇದೆ ಅಂತ ನಾನು ನೋಡ್ಬೋದು ಅಷ್ಟೇ. ಆಗಲೇ ಕೆಲಸ ಎಲ್ಲ ಶುರುವಾಗಿದೆ. ಇವತ್ತು ರಾಜ್ಯ ಸರ್ಕಾರ ಜಮೀನು ಕೊಟ್ಟರೆ ನಾವು ಸರ್ವಿಸ್ ರೋಡ್ ಮಾಡೋದಕ್ಕೆ ಸಿದ್ಧ ಅಂತ ಆಗಲೇ ಪತ್ರ ಭೂಮಿ ತಗೊಳ್ಬಾಗಲೇ ಅವರು ಕೇಂದ್ರನೇ ಮಾಡಬಾಗಲೇ ನಮಗೆ ಸರ್ವಿಸ್ ತಗೊಳ್ಳಿ. ಪ್ರಪೋಸಲ್ ಹೋಗುವಾಗ ರಾಜ್ಯ ಸರ್ಕಾರದಿಂದ ಪ್ರಪೋಸಲ್ ಹೋಗ್ತಾರೆ, ಇಂಥ ಜಾಗದಲ್ಲಿ ಹೆದ್ದಾರಿ ಅತ್ಯವಶ್ಯ, ಅವರು ಪ್ರಪೋಸಲ್ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕ ಇವತ್ತು ಹೈವೇ ಮಾಡಿದ್ದಾರೆ. ಹೈವೇ ಮಾಡಿದ ನಂತರ ಇವತ್ತು ಸರ್ವಿಸ್ ರೋಡ್ ಬೇಕಾಗಿದೆ ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಸ್ವಾಧೀನ ತಗೊಂಡ್ಮೇಲೆ ಸರ್ ರೈತ ಸಂಪರ್ಕ ರಸ್ತೆ ಮಾಡಬೇಕಪ್ಪ. ಅವ್ರು ಏನಾಗಿದೆ, ಉಳಿಕೆ ಜಮೀನು ಹೋಗ್ಬೇಕಾದ್ರೆ ಒಂದು 4 ಕಿಲೋಮೀಟರ್ ಆಮೇಲೆ ಬಂದರೂ ಕೂಡ ಮೇಲಿನ ರಸ್ತೆ ಬೇರೆ ಕೊಡಲ್ಲ, ರಸ್ತೆ ಬೇರೆ ಜಮೀನು ರೈತರು ಕೊಡಲ್ಲ, ರಸ್ತೆ ಕ್ಲೋಸ್ ಒಂದು ಸ್ವಲ್ಪ ಪರಿಶೀಲನೆ ಮಾಡೋಕ್ಕೆ ಹೇಳೇ ಹೇಳ್ತೀನಿ. ಆದರೆ ಇವತ್ತು ಸರ್ವಿಸ್ ರೋಡ್ ವಿಚಾರದಲ್ಲಿ ನಾನು ಒಂದು ಆಗಲೇ ಪತ್ರ ಬರೆದಿದ್ದೀನಿ. ನೀವು ರಾಜ್ಯ ಸರ್ಕಾರ ಜಮೀನು ಸರ್ವಿಸ್ ಆದರೆ ಇದು ಗ್ರೀನ್ ಫೀಲ್ಡ್ ಎಕ್ಸ್ಪ್ರೆಸ್, ಅದರಲ್ಲಿ ಯಾವುದೇ ಒಂದು ಇದು ಸರ್ವಿಸ್ ರೋಡ್ ಅನುಮಾನ ಬೇಡ. ಎಕ್ಸ್ಪ್ರೆಸ್ ಆಗಿದ್ದ ತಕ್ಷಣ ಗ್ರೀನ್ ಫೀಲ್ಡ್ ಎಕ್ಸ್ಪ್ರೆಸ್ ಆಗಿದೆ, ಸರ್ವಿಸ್ ರೋಡ್ ಸಾಮಾನ್ಯವಾಗಿ ಮಾಡೋದು. ಆದರೂ ಕೂಡ ಇವತ್ತು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ, ಸರ್ವಿಸ್ ರೋಡು ಇವರು ಜಮೀನು ಕೊಟ್ಟರೆ ಮಾಡ್ತೀವಿ. ಹೆದ್ದಾರಿ ಕಟ್ ಮಾಡಿ ಅದ್ರ ಒಳಗಡೆ ಸರ್ವಿಸ್ ಪಕ್ಕದಲ್ಲಿ ಮತ್ತು ಅದಕ್ಕೆ ಜಮೀನು ಬೇಕಲ್ಲ. ನೀವು ಹೇಳಬೇಕಾಗಿತ್ತಲ್ಲ ಅವ್ರಿಗೆ. ಅವಾಗ ನಾನೀವಾಗ ಬಂದಿರೋದು, ನಾನು ನಾವು ಭಾರಿ ಶ್ರೀಮಂತರಾಯ್ತೀವಿ ಅಂತ ಮಾಡಿಕೊಂಡು ಇವತ್ತು ಅವ್ರ ಬಾಯಿ ಮಣ್ಣಾಕತ್ತಾರ. ಇವತ್ತು ರಸ್ತೆ ಕೊಟ್ಬಿಟ್ಟು ನಿಮ್ಮ ಕಡೆನೇ ನಿಂತಿರೋದು ನಾನು. ಆದರೆ ಇದೆಲ್ಲ ನನ್ನ ಮುಂಚೆ ಆಗಿರ್ತಕ್ಕಂಥದ್ದು, ನಿಮಗೆ ಗೊತ್ತಿದೆ. ಇವತ್ತು ನಾವು ಏನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕು. ದಯವಿಟ್ಟು ಇದು ತಮ್ಮ ತರ್ತಾ ಇದೀವಿ. ನಿಮಗೆ ನಾನು ಅವ್ರ ಹತ್ರ, ಸೆಕ್ರೆಟರಿ ಹತ್ರನೂ ಮಾತಾಡಿದ್ದೀನಿ, ಮಿನಿಸ್ಟರ್ ಹತ್ರನೂ ಮಾತಾಡಿದ್ದೀನಿ, ಸ್ಥಳೀಯ ಎಲ್ಲ ಅಧಿಕಾರಿ ಜೊತೆಗೂ ಮಾತಾಡಿದ್ದೀನಿ. ಅವರೆಲ್ಲರೂ ಹೇಳಿರೋದು ಇದೇನೆ, ಇವತ್ತು ಜಮೀನು ಕೊಟ್ಟರೆ ನಾವು ಮಾಡ್ಬೋದು. ಬರೀ ನನ್ನ ಪತ್ರ ವ್ಯವಹಾರ ಅಲ್ಲ, ಚೀಫ್ ಸೆಕ್ರೆಟರಿಯಿಂದಾನು ಹೋಗಿದೆ. ಇಲ್ಲಿರ್ತಕ್ಕಂಥ NHI ಈ ಭಾಗ ನೋಡ್ಕೊಳ್ಳೋಂಥದ್ದು NHI ಆಫೀಸರ್ ಏನಿದ್ದಾರೆ ಅವರಿಂದಾನು ಲೆಟರ್ ಹೋಗಿದೆ. ಏನಾಗಲಿ ದಯವಿಟ್ಟು ನಾನು ಹೇಳ್ತಾರೆ, ನಮ್ಮ ಕಡೆಯಿಂದ ಎಲ್ಲ ಸಿದ್ಧವಾಗಿದೆ. ಆಮೇಲೆ ಬರೀ ರಸ್ತೆ ಸಲುವಾಗಿ ಹೊಡೆದಾಡ್ಕೊಂಡು ಎಲ್ಲ ಕಾನೂನಲ್ಲಿ ಎಲ್ಲ ಹೊಡೆದಾಡ್ಕೊಂಡು ಸಹಾಯ ಪರಿಸ್ಥಿತಿ ಆಗೋದಿದೆ. ಸರ್ವಿಸ್ ರಸ್ತೆ ಇಲ್ಲ, ನಿಮ್ಮ ಕಡೆನೇ ನಿಂತಿರೋ ನಾನು ಆಗಲೇ ಹೇಳಿದ್ದೀನಿ, ನಿಮಗೆ ಇಂಥ ಕಷ್ಟ ಆಗಬಾರ್ದು. ರಾಜ್ಯ ಸರ್ಕಾರ ಚೀಫ್ ಸೆಕ್ರೆಟರಿಗೆ ಪತ್ರ ಬರೆದಿದ್ದಾರೆ, ಈ ಸಮಯದಲ್ಲಿ ನಮಗೆ ಹಣ ಇಲ್ಲ, ಅದು ಮಾಡೋಕ್ಕಾಗಲ್ಲ ಅಂತ ಹೇಳಿ.